ಸೂರ್ಯ ಪಥ ಬದಲಿಸುವ ದಿನ ಅಂತಂದ್ರೆ ಸಂಕ್ರಾಂತಿ ಹಬ್ಬ. ಈ ಹಿನ್ನೆಲೆ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗಲಿದೆ. ಹಾಗಾಗಿ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಭಕ್ತರು ಕಾದು ಕೂತಿರ್ತಾರೆ. ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲದಲ್ಲಿ ಸೂರ್ಯ ರಶ್ಮಿ ಸ್ಪರ್ಶ, ಗರ್ಭಗುಡಿಯ ಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗಲಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿರುವಂತಹ ದೇವಾಲಯ. ಶ್ರೀರಂಗಪಟ್ಟಣದ ದಕ್ಷಿಣಿ ಕಾವೇರಿ ತೀರದಲ್ಲಿರುವಂತಹ ಶಿವನ ದೇವಾಲಯ ಇದು. ಶಿವಲಿಂಗದ ಜೊತೆ ಪಾರ್ವತಿ ದೇವಿ ವಿಗ್ರಹದ ಮೇಲೂ ಕೂಡ ಸೂರ್ಯ ರಶ್ಮಿ ಆಗಲಿದೆ. ಇವತ್ತು ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬ. ಈ ಹಿನ್ನೆಲೆ ಇವತ್ತು ಸೂರ್ಯ ಪಥ ಬದಲಿಸುವಂತಹ ದಿನ. ಇದೇ ಒಂದು ದಿನವನ್ನ ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಇದೀಗ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗುತ್ತೆ. ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ವರ್ಷ ಜನ ಕಾಯ್ತಾರೆ. ಭಕ್ತರು, ಲಕ್ಷಾಂತರ ಭಕ್ತರು ಕೂಡ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾರೆ. ಇದೀಗ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಸೂರ್ಯ ರಶ್ಮಿ ಸ್ಪರ್ಶ ಆಗಲಿದೆ. ಗರ್ಭಗುಡಿಯ ಲಿಂಗದ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಆಗುತ್ತೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿರುವಂತಹ ದೇವಾಲಯ ಇದು. ಇನ್ನು ಶ್ರೀರಂಗಪಟ್ಟಣದ ದಕ್ಷಿಣ ಕಾವೇರಿ ತೀರದಲ್ಲಿರುವಂತಹ ದೇವಸ್ಥಾನ. ಶಿವಲಿಂಗದ ಜೊತೆ ಪಾರ್ವತಿ ದೇವಿ ವಿಗ್ರಹದ ಮೇಲೆಯೂ ಕೂಡ ಸೂರ್ಯ ರಶ್ಮಿ ಆಗಲಿದೆ.